ಏರ್ಬೇಕಂತ ಟ್ರ್ಯಾಕ್ಟರ್ ಟ್ರಾಲಿ ಏರಿದೆ. ಏರ್ ತಕ್ಷಣವೇ ಮಾತಾಡ್ಬೇಕಂದ್ರೆ ಮೈಕ್ ಬೇಕಪ್ಪ. ಅದು ನನಗೇ ಕೇಳಲಾಗ್ಯದ್ರ ಮೈಕ್, ಅಂಥ ಮೈಕ್ ತಂದಿಟ್ಟಾರ. ಇಂಥ ಸುಸಂಸ್ಕೃತವಾದ ಗ್ರಾಮಕ್ಕೆ ಬಂದಿದ್ದು ನಾನು ಧನ್ಯತಾ ಭಾವನ. ನನ್ನ ಜೀವನದ ಮೇಲೆ ಇಲ್ಲಿವರೆಗೆ ಇಲ್ಲಿ ನಿಂತು ಮಾತಾಡಿದ್ದೆ, ಟ್ರ್ಯಾಕ್ಟರ್ ಟ್ರ್ಯಾಲಿ ಮೇಲೆ ನಿಂತು ಮಾತಾಡಿಸೋದು ಇದು ನನ್ನ ಸೌಭಾಗ್ಯ ಅಂತ ಈಟೇ ಅಲ್ಲಾಗತ್ತೀನಿ ರೀ. ಆ ಕಡಬ ಮಕ್ಕಳೋ ಎದ್ದವ ಮಗನೇ, ನೀ ಅವನು ಒಂದೇ ಟ್ರ್ಯಾಲಿ ಮೇಲೆ ನಿಂತು ಮಾತಾಡ್ತಿ, ನಂದೊಂದು ಟ್ರ್ಯಾಲಿ ಮೇಲೆ ನಿಂತು ಮಾತಾಡೋ. ಎಲ್ಲಿದಪ್ಪ ನಿಂದು ಟ್ರ್ಯಾಲಿ? ನಾನು ನೋಡಿನೆ, ಅಲ್ಲೇ ತಂದು ಹಚ್ತಾರ. ಅದು ತಂದು ಹಿಂದೆ 2 ತಂದು ಹಚ್ಚಿದ್ರಿ. ಮಾತಾ ನೋಡ್ರಿ, ಒಂದು ಕಡೆ ಒಂದೇ ಟ್ರ್ಯಾಲಿ ಇದ್ದರೆ ಯಾವ ಸಂದರ್ಭದಲ್ಲಿ ಏನಾಗ್ತದೋ ಗೊತ್ತಿಲ್ಲ ಅಂಥೇಳಿ ಇನ್ನೊಂದು ಟ್ರ್ಯಾಲಿ ತಂದರು. ಇದು ಬಹಳ ಸಂತೋಷದ ವಿಚಾರ. ಹಳ್ಳಿಗಳಿದ್ದರೆ, ಊರಿದ್ರೆ ಹೀಗಿರ್ಬೇಕಂತ ಈಟೇ ಅಂದಿನ್ರವ. ಏ ಮಗನೇ, 2 ಕಾಲು ಆ ಕಡೆ ಇಟ್ಟು ಮಾತಾಡ್ತಿ, ಈ ಕಡೆ ಒಂದಿಡು, ಮತ್ತೊಂದೊಂದು ಈ ಕಡೆ ಒಂದಿಟ್ಟ, ಹಿಂಗೊಂದಿಟ್ಟ. ನನ್ನ ಜೀವನದಲ್ಲಿ ಈ ಥರ ಕಾಲಿಡುವುದನ್ನು ಕಲ್ತಿರಲಿಲ್ಲ. ನಿಮ್ಮೂರಲ್ಲಿ ಬಂದೇ ಕಲಿಸಿದ್ದು ನನಗೆ ಬಹಳ ಸಂತೋಷ. ನಿಮಗೆ ನಿಮ್ಮೂರಿಗೆ ನಾನು ಕೂಡ ಮುಂದೆ ನೌಕರಿ ಆದರೆ ನಿಮ್ಮೂರಿಗೆ ಬರಬೇಕನ್ನೋ ವಿಚಾರ ಮಾಡಿದ್ದೇನೆ. ನೀ ಬಾರಲೆ ಬಾ ಅಂತ ಇಟ್ಟು ನನ್ನ ಮಾತು ಶುರು ಆಗ್ಯಾವ್ರಿ. ಈ ಕಡೆನ ಟ್ರ್ಯಾಕ್ಟರ್ ಡ್ರೈವರ್ಗೆ, ಈ ಕಡೆನ ಟ್ರ್ಯಾಕ್ಟರ್ ಡ್ರೈವರ್ಗೆ ಜಗಳ ಬಂದವು. ಇವ ಈ ಕಡೆ ತೊಗೊಂಡು ನಡ್ದಾನ, ಇವ ಈ ಕಡೆ ತೊಗೊಂಡು ನಡ್ದಾನ. ನಂದು 1500 ರೂಪಾಯಿ ಪ್ಯಾಂಟ್ ನಿಂತಲ್ಲೇ ಪರಗರ್ಲಾಗತ್ತದ. ಹಿಂಗ ಏನು ಮಾಡ್ತೀರಿ? ಇನ್ನ ಹಿಂಗೆ ಮಾಡ್ಕೊಂಡು ಮಾತು ಚಾಲು ಆರ್ಡರ್ದಾಗೇನೆ ಒಬ್ಬ ಬಂದಾನ. ಏ ಮಗನೇ ನಿಂದ್ರಸು, ನನ್ನ ಮುಂದೆ ನೀ ಏನು ಮಾತಾಡಿ? ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂದ್ರೆ ಊರೇ ಬದಲಾಯಿಸ್ತೀನಿ, MLA ಆದಂದ್ರೆ ನನ್ನ ಮತಕ್ಷೇತ್ರ ಬದಲಾಯಿಸ್ತೀನಿ, ಮಿನಿಸ್ಟ್ರ್ ಆದಂದ್ರೆ ನನ್ನ ಖಾತಾನೇ ಬದಲಾಯಿಸ್ತೀನಿ, CM ಆದ್ರೆ ರಾಜ್ಯನ ಬದಲಾಯಿಸ್ತೀನಿ ಅಂತ ಅವ ಅಲ್ಲಾಗತ್ತನ್ರಿ. ಅವನ ಹೆಣತ್ ಹಿಂದೆ ಹೊಂಟಾಳ. ನೀನು ಬಾಯ್ದಾಗ ಮಣ್ಣ ಹಾಕ, ಏನು ಬದಲಾಯಿಸ್ತಿ? ಲುಂಗಿ ಹಾಕೊಂಬದು ಬಿಟ್ಟು ನಂದು ಲಂಗ ಹಾಕೊಂಡಿದ್ದೀವಿ, ಅದು ಬದಲಾಯಿಸ ಅಂದಳು. ನಿಶ್ಯದಾಗ ಆಕಿನ ಲಂಗ ಹಾಕೊಂಡು ಬಂದ ಅಂತ.